ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಎಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಇವತ್ತು ಪಿ ಮಾರ್ಕರ್ ಟೆಸ್ಟ್ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತಂದರೆ ಗರ್ಭಾವಸ್ಥೆಯಲ್ಲಿ ರಕ್ತದೊತ್ತಡ ಹೆಚ್ಚಾಗುವಂಥದ್ದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂತಂದರೆ ಏನು ಅಂದರೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಗರ್ಭಾವಸ್ಥೆ 5 ತಿಂಗಳ ನಂತರ ಅಂದರೆ 20 ವೀಕ್ಸ್ ಆದಮೇಲೆ ಗರ್ಭಿಣಿ ಮಹಿಳೆಯಲ್ಲಿ ಹೊಸದಾಗಿ ರಕ್ತದೊತ್ತಡ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ. ಇದಕ್ಕೆ ಹೈಪರ್ಟೆನ್ಸಿವ್ ಡಿಸಾರ್ಡರ್, ಜೆಸ್ಟೇಷನಲ್ ಹೈಪರ್ಟೆನ್ಷನ್, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಅಂತ ಹೇಳ್ತೇವೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ಈ ರಕ್ತದೊತ್ತಡ ಹೆಚ್ಚಾಗೋದ್ರಿಂದ ತಾಯಿಗೆ ಹಾಗೂ ಮಗುವಿಗೆ ಇಬ್ಬರಿಗೂ ಹಲವು ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಪ್ರೆಗ್ನೆನ್ಸಿಯನ್ನು ಎಫೆಕ್ಟ್ ಮಾಡುತ್ತೆ ಅಂತಂದರೆ ಒಂದು 5 to 10% ಆಫ್ ಆಲ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತಾರೆ. ಸೊ ಇದನ್ನು ಡ್ಯಾಮೇಜ್ ಆದಮೇಲೆ ಟ್ರೀಟ್ಮೆಂಟ್ ಮಾಡುವ ಬದಲಿಗೆ ಡ್ಯಾಮೇಜ್ ಆಗುವ ಮುಂಚೆ ಇದನ್ನು ಪ್ರಿವೆಂಟ್ ಮಾಡೋದು ಒಳ್ಳೆಯದು, ತಡೆಯೋದು ಒಳ್ಳೆಯದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ. ಸೊ ಇದಕ್ಕೆ ಏನಾದರೂ ಮೊದಲೇ ಕಂಡುಹಿಡಿಯುವಂಥ ಟೆಸ್ಟ್ ಏನಾದರೂ ಇದೆಯಾ ಅಂತಂದರೆ ಹೌದು, PE ಮಾರ್ಕರ್ ಅಂತ ಮಾಡ್ತಾರೆ. ಏನಿದು PE ಮಾರ್ಕರ್ ಅಂತ ಅಂದರೆ ತಾಯಿಯ ರಕ್ತದಲ್ಲಿ ಗ್ಲೈಕೋಸಿಲೇಟೆಡ್ ಫೈಬ್ರೋನೆಕ್ಟಿನ್ ಅಂತ ಒಂದು ಅಂಶವನ್ನು ಡಿಟೆಕ್ಟ್ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಇದೆ ತಾಯಿಯಲ್ಲಿ ಬ್ಲಡ್ ಲೆವೆಲ್ಸ್ ಆಫ್ ಗ್ಲೈಕೋಸಿಲೇಟೆಡ್ ಫೈಬ್ರೋನೆಕ್ಟಿನ್ ಎಷ್ಟಿದೆ ಅಂತ ಡಿಟೆಕ್ಟ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಹಲವು PE ಮಾರ್ಕರ್ಗಳು ಸಹ ಇದ್ದಾವೆ. ಏನು ಈ PE ಮಾರ್ಕರ್ನ ಅಡ್ವಾಂಟೇಜ್ ಅಂತಂದರೆ ಇದು ಒಂದು ಪಾಯಿಂಟ್ ಆಫ್ ಕೇರ್ ಟೆಸ್ಟ್, ಅಂದರೆ ಪೇಷಂಟ್ ಬಂದಾಗ ಡಿಟೆಕ್ಟ್ ಮಾಡುವಂಥದ್ದು. ಇದಕ್ಕೆ ಸ್ಯಾಂಪಲ್ ಹೇಗೆ ಹೇಗೆ ಅಂತಂದರೆ ಬೇರೆ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿರುವ ಹಾಗೆ ಪೇಷಂಟ್ನ ವೇಯ್ನಿಂದ ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ, ಜಸ್ಟ್ ಒಂದು ಫಿಂಗರ್ ಪ್ರಿಕ್ ಮಾಡಿ ಬ್ಲಡ್ ಸ್ಯಾಂಪಲ್ ಸಾಕಾಗತ್ತೆ. ಸೊ ಎಷ್ಟು ಅಂತಂದರೆ ಅರೌಂಡ್ 5 ಮೈಕ್ರೋಲೀಟರ್ಸ್ ಅಂತ ಹೇಳ್ತೀವಿ. ಸೊ ಅರೌಂಡ್ 2 to 3 ಡ್ರಾಪ್ಸ್ ಆಫ್ ಬ್ಲಡ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಇದರ ರಿಸಲ್ಟ್ ನಿಮಗೆ ಎಷ್ಟು ದಿನದಲ್ಲಿ ಗೊತ್ತಾಗುತ್ತೆ ಅಥವಾ ಎಷ್ಟು ನಿಮಿಷದಲ್ಲಿ, ಎಷ್ಟು ಬೇಗ ಗೊತ್ತಾಗುತ್ತೆ ರಿಸಲ್ಟ್ ಅಂತ ಅಂದರೆ ಒಂದು 10 ಮಿನಿಟ್ಸ್, ವಿತಿನ್ 10 ಮಿನಿಟ್ಸ್ ಈ ಟೆಸ್ಟ್ನ ರಿಸಲ್ಟ್ ಗೊತ್ತಾಗುತ್ತೆ. ಈ ಟೆಸ್ಟ್ ರಿಸಲ್ಟ್ಸಲ್ಲಿ 4 ಕ್ಯಾಟಗರಿ ಇರುತ್ತೆ. ಒಂದು ನಾರ್ಮಲ್, ಅಬ್ನಾರ್ಮಲ್, ಪಾಸಿಟಿವ್, ಹೈಲಿ ಪಾಸಿಟಿವ್. ನಾರ್ಮಲ್ ಅಂತ ಅಂದರೆ ಲೆಸ್ ದ್ಯಾನ್ 250 ಮೈಕ್ರೋಗ್ರಾಮ್ಸ್ ಪರ್ ಮಿಲಿಲೀಟರ್. ಸೊ ನಾರ್ಮಲ್ ಅಂತ ಬಂದರೆ ಪೇಷಂಟ್ಸ್ ಗರ್ಭಿಣಿಯರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಆ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಅತಿ ಕಡಿಮೆ ಅಂತ ಅರ್ಥ. ಅಕಸ್ಮಾತ್ ಅಬ್ನಾರ್ಮಲ್, ಪಾಸಿಟಿವ್, ಹೈಲಿ ಪಾಸಿಟಿವ್ ಅಂತ ಬಂದರೆ ರಕ್ತದೊತ್ತಡ ಹೆಚ್ಚಾಗಿರೋದಿಲ್ಲ, ಬಟ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅಂತ, ನಾರ್ಮಲ್ ಪೇಷಂಟ್ಸ್ಗಿಂತ ಹೆಚ್ಚಿದೆ ಅಂತ. ಸೊ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ಮೊದಲೇ ಶುರು ಮಾಡ್ಬೋದು. ಯಾವಾಗ ಈ ಟೆಸ್ಟ್ನ ಮಾಡಿಸ್ಬೇಕು? ಪ್ರೆಗ್ನೆನ್ಸಿಯ 4ನೇ ತಿಂಗಳಾದ ಮೇಲೆ, ಅಬೌವ್ 16 ವೀಕ್ಸ್. ಯಾಕಂತಂದರೆ 20 ವೀಕ್ಸ್ ಆದಮೇಲೆ ಅಂತಂದರೆ 5 ತಿಂಗಳಾದಮೇಲೆ ಅಂತಂದರೆ ರಕ್ತದೊತ್ತಡ ಹೆಚ್ಚಾಗುವಂಥ ಆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಪ್ರಿವೆನ್ಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಮೊದಲೇ ಸ್ಟಾರ್ಟ್ ಮಾಡಬೇಕು. ಸೊ ಎನಿ ಟೈಮ್ ಇನ್ ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ಅಡ್ವೈಸಬಲ್, ಪ್ರಿಫರಬ್ಲಿ ಆಫ್ಟರ್ 16 ವೀಕ್ಸ್, ಅಟ್ ಅರೌಂಡ್ 16 ವೀಕ್ಸ್ ಈ ಟೆಸ್ಟ್ನ ಮಾಡಿಸ್ಬೇಕು. ಸೊ ಮಾಡಿಸಿ ಅದರ ರಿಸಲ್ಟ್ ಪ್ರಕಾರ ತಕ್ಕಂಥ ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರೆಗ್ನೆನ್ಸಿಯಿಂದ ರಕ್ತದೊತ್ತಡದಿಂದ ಆಗುವಂಥ ಎಲ್ಲ ಹಾನಿಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಈ ಸೌಲಭ್ಯ ನಮ್ಮ ಸೆಂಟರ್ನಲ್ಲಿಯೂ ಕೂಡ ಅವೈಲೇಬಲ್ ಇದೆ. ಅದನ್ನು ಎಲ್ಲರೂ ಉಪಯೋಗಪಡಿಸ್ಕೊಳ್ಬೇಕು. ಸೊ ಇದಿಷ್ಟು ಪ್ರೀ ಎಕ್ಲಾಂಪ್ಸಿಯಾ ಮಾರ್ಕರ್ ಬಗ್ಗೆ ಒಂದು ಕಿರು ಮಾಹಿತಿ. ಧನ್ಯವಾದಗಳು.